ಬಾಯ್ಲಿ ಬಾಯ್ಲಿ ಬರೇ. ಹಾಂ ಅಮ್ಮ ಅನ್ಕೊ ಬಂದಲ್ಲ ಮೇಯ್ತಾ ಇದ್ದಾಳೆ, ಯಾಕೆ ಬಂದೆ? ಏನೋ ಕಿಸ್ಗೇಡೆ ಯಾಕೆ ಕೊಡ್ದಾನೆ ತಿನ್ಕೊತಾವ್ರೆ ನಮ್ಮ ಅಮ್ಮ ನಮ್ಮ ಅಪ್ಪನೂ ಹಾಂ ಅಂತ. ಹಾಂ ಬರಮೇಲಿ ಬಾರಿ ಬಾರಿ ನನ್ನವ್ವ ಬಾರಿ. ಅಮ್ಮ ಅಮ್ಮ ಅಪ್ಪಂತ ಬಂದಿರೋದು ನೋಡಮ್ಮ. ಮುದ್ದಮ್ಮ ಮುದ್ದಮ್ಮ ಮುದ್ದಮ್ಮ. ಹಾಂ ಏನಕ್ಕೆ ಬಂದೆ ಮೇಯದ್ ಬಿಟ್ಬಿಟ್ಟು? ಹಾಂ ಮುದ್ದು ಮುದ್ದು ಬಂಗಲಿ ನೋಡಿ ಬಂಧುಗಳೇ, ನಮ್ಮ ಪಿಂಕಿ ಮೇಯದ್ ಬಿಟ್ಬಿಟ್ಟು ಅವ್ರ ಅಪ್ಪ ಕೂತಿತ್ತು ಅಂತ ಬಂದೈತೆ. ಅಪ್ಪ ಅನ್ಕೊಂಡು ಅಪ್ಪನ ತವನೇನೋ ಇಸ್ಕೊಳಕ್ಕೆ ಬೆಳಗ್ಗೆ ಪೀಡ್ಸು ಹೊಟ್ಟೆಲ್ಲನೂ ಕೊಟ್ಟವ್ರೆ. ಅದೇನು ನೆನ್ಕೊಂಡ್ಲ ಗೊತ್ತಿಲ್ಲ, ನೀರು ನೆನ್ಕೊಂಡ್ಲೋ ಹೊಟ್ಟೆ ನೆನ್ಕೊಂಡ್ಲೋ, ಅಪ್ಪನ ಮೇಲೆ ಪ್ರೀತಿ ಉಕ್ಕರಿತೈತೆ. ಅಲ್ಲಿಂದ ಅಪ್ಪ ಅನ್ಕೊಂಬತ್ತವಳೆ ಮೇಯದ್ ಬಿಟ್ಬಿಟ್ಟು. ಹಾಂ ಅಪ್ಪ ಏನು ಹಿಡಿತೈತೆ ಅಪ್ಪ ಮಗಳಿಗೆ. ಪಿಂಕಿ 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 ಇವಳ ಹೆಸರು ಪಿಂಕಿ ಅಂತ ಫ್ರೆಂಡ್ಸ್. ನಾವು ನಮ್ಮ ಮನೇಲಿರೋ ದನಗಳಿಗಾಗಲಿ ಕರುಗಳಿಗಾಗಲಿ ನಾಯಿಗಳಿಗಾಗಲಿ ನಾಯಿನ ನಾಯಿ ಅಂತ ಕರೆಯಲ್ಲ, ಕುರಿನ ಕುರಿ ಅಂತ ಕರೆಯಲ್ಲ. ಎಲ್ಲರಿಗೂ ಒಂದು ಅಡ್ಡ ಹೆಸರು ನಿಕ್ನೇಮ್ ಇಟ್ಟೇ ಇರ್ತೀವಿ ಫ್ರೆಂಡ್ಸ್. ನಮಗೆ ಇಂಥ ಕುರಿ ಅಂತ ಹೇಳಬೇಕು ಅಂದರೆ ಕುರಿ ಅಂತ ಅಂದರೆ ಗೊತ್ತಾಗೋದಿಲ್ಲ. ದೊಡ್ಡ ಕುರಿ, ಸಣ್ಣ ಕುರಿ, ಬಿಳಿ ಕುರಿ, ಕರಿ ಕುರಿ, ಕೆನ್ಗುರಿ, ದೊಡ್ಡ ಹೊಟ್ಟೆ ಮಗಳು, ಸಣ್ಣ ಹೊಟ್ಟೆ ಮಗಳು, ಈ ಥರನೇ ಅಡ್ಡ ಹೆಸರು ಇಟ್ಕೊಂಡಿದ್ದೀವಿ. ಮತ್ತು ಕೆಲವೊಂದಕ್ಕೆ ನೇಮು ಇಟ್ಟಿದ್ದೀವಿ, ಕಲ್ಲರು, ದೊಡ್ಡ ಕಲ್ಲರು ಅಂತ. ಇವಳ ಹೆಸರು ಪಿಂಕಿ. ರಾಧಾರಾಣಿ ಮನೇಲಿ ಅವಳು ಇನ್ನೂ ಚಿಕ್ಕ ಪಾಪು. ರಾಧಾರಾಣಿ ಹೊಲ್ದ ಹತ್ರ ಬರೋಲ್ಲ. ಇವಳು 4-5 ತಿಂಗಳು ಕಿಡ್ಡು, ಹಸು ಅನ್ಕೋಬೇಡಿ, ಇನ್ನು ಕಿಡ್ಡು ಇವಳು. ಭಾಳ ಮುದ್ದಿನ ಮಗಳು. ನಾವೇನಾದರೂ ಬೈದರೆ ತಕ್ಷಣ ಮಕ್ಕಳಿಗೆ ರಿಯಾಕ್ಟ್ ಮಾಡ್ತೇವೆ, ಅಳ್ತೇವೆ, ಆಗ ಅಳ್ತಾಳೆ. ಆಗ ಮುದ್ದು ಮಾಡಿದ್ರೆ, ಸಮಾಧಾನ ಮಾಡಿದ್ರೆ ಹಿಂಗಂತ ಅಂದರೆ ಆಗ ಸುಮ್ಮನೆ ಆಗ್ಬಿಡ್ತಾಳೆ. ಇಲ್ಲಾಂದರೆ ಕಣ್ಣಲ್ಲಿ ಕಣ್ಣೀರ ಧಾರೆ ಅಳಿದು ಬಿಡ್ತವೆ. ಆಗ ಸುಮ್ಮನಿರಮ್ಮ ಯಾಕಮ್ಮ ಅಂತ ಕೇಳಿದ್ರೆ ಸುಮ್ಮನಾಗ್ತಾಳೆ. ಅಷ್ಟು ಸೆನ್ಸಿಟಿವು. ನಮ್ಮನ್ನ ತುಂಬ ಒಕ್ಕೊಬಿಟ್ಟಿದ್ದಾಳೆ. ನಾನು ಅವತ್ತು ಹೇಳ್ದಂಗೆ ಇವಳನ್ನ 1000 ರೂಪಾಯಿ ಕೊಟ್ಟು ತಗೊಂಬಂದಿರೋದು. ಏನು ಮಾಡಿದ್ರು ಮಾಡಿಸ್ಕೊತಾಳೆ. ಮಲ್ಲಿ ಮಲ್ಲಿ. ಹಾಂ ಪಿಂಕಮ್ಮ ಹೊಟ್ಟೆ ತುಂಬಿಬಿಟ್ಟದೆ, ಆಟ ಆಡೋಕ್ಕೆ ಬಂದವಳೆ. ನೋಡ್ಕೊಬ್ರಿ. ಇಲ್ಲೇ ಎಮ್ಮೆ ಬಿರೋದು ಪಿಂಕಮ್ಮಂಗೆ. ಹೋಗು ಹೋಗು ಪಿಂಕು, ಹೋಗಮ್ಮ ಹೋಗಮ್ಮ ಹೋಗಮ್ಮ. ನೀವು ಚಿಕ್ಕ ವಯಸ್ಸಲ್ಲಿ ಅಥವಾ ಅಡಲ್ಟಲ್ಲಿ ಯಾರಾದ್ರೂ ಕುರಿದನನ ಮೇಯಿಸಿದರೆ ಅಥವಾ ಕುರಿದನನ ನೋಡಿದರೆ, ಅದರ ಪಾಲನೆ ಪೋಷಣೆ ಮಾಡಿದರೆ ಅದ್ರ ಅನುಭವ ಹೇಗಿರುತ್ತೆ, ದನ ಕರು ಸಾಕ್ತವರು ಏನು ಒಳ್ಳೆಯದೋ ಕೆಟ್ಟದ್ದೋ, ಅವ್ರ ಹಾರ್ಟ್ ಹೇಗಿರುತ್ತೆ, ಪ್ರಾಣಿಗಳ ಪ್ರೇಮಿಗಳು ಹಾರ್ಟ್ ಪ್ಯೂರ್ ಇರುತ್ತಾ ಏನು ಅಂತ ತಿಳಿಸಿ. ನಮ್ಮನ್ನ ಹುಡುಕ ಬಂದಿದ್ದಾಳೆ ಅಲ್ಲಿಂದ. ಮೇಯ್ದು ಬಿಟ್ಬಿಟ್ಟು ಇವಳು ಫ್ರೀ ಹ್ಯಾಂಡು, ಕಟ್ಟೋಕ್ಕೋದಿಲ್ಲ, ಹಗ್ಗನ ಬಿಟ್ಬಿಡ್ತೀವಿ. ಅವಳು ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮೇವು ತಿನ್ಕೊಂಡು ಎಲ್ಲೂ ಹೋಗಲ್ಲ. ದನಗಳ ಹತ್ರನೋ ಕುರಿ ಹತ್ರನೋ ನಮ್ಮ ಹತ್ರನೋ ಬಂದು ಇರ್ತಾಳೆ. ನೀರು ಬೇಕು ಅಂದ್ರೆ ಅಲ್ಲಿ ನೀರು ಇರ್ತವೆ, ಕುಡ್ಕೋತಾಳೆ. ಅಷ್ಟೇ ಫ್ರೆಂಡ್ಸ್. ಅವಳು ಮನೆ ಮಗಳು, ನಮ್ಮನೆ 3ನೇ ಮಗಳು. 2 ದೊಡ್ಡ ಮಗಳು, ಇವಳು 3ನೇ ಮಗಳು. ಇನ್ನೊಂದು 4ನೇ ಮಗಳು ಮನೇಲಿದ್ದಾಳೆ, ಚಿಕ್ಕ ಮಗಳು. ಅವಳಿನ್ನು ಚಿಕ್ಕವಳು, 1 ತಿಂಗಳು 1.5 ತಿಂಗಳು ಅಷ್ಟೇ ಆಗಿರೋದು. ರಾಧಾರಾಣಿ. ನಾನು ರಾಧಾ ಅಂತ ಇಡಬೇಕು ಅಂತ ಹೆಸರು, ನನ್ನ ಮಗಳು ರಾಣಿ ಅಂತ. ನಮ್ಮ ಖುಷಿ ರಾಧಾರಾಣಿ ಅಂತ ಹೇಳಿದ್ಲು. ರಾಣಿ ಅಂತ ಅಂದರೆ ಅವಳನ್ನ ರಾಣಿ ಅಂತ ಕರಿಬೇಕು ಅಂತ ಹೇಳಿದ್ಲು. ನಾನು ರಾಣಿ ಬೇಡ ರಾಧಾ ಅಂತ ಕರಿಬೇಕು ಅಂತ ಹೇಳಿದೆ. ಅದಕ್ಕೆ ನನ್ನ ಮಗ ಇಬ್ರಿಗೂ ಬೇಡ ರಾಧಾರಾಣಿ ಅಂತ ಇಡಿ ಅಂತ ಅವಳಿಗೆ ರಾಧಾರಾಣಿ ಅಂತ ಹೆಸರಿಟ್ಟಿದ್ದೀವಿ. ಇವಳಿಗೆ ನನ್ನ ಮಗಳೇ ಹೆಸರಿಟ್ಟಿರೋದು ಪಿಂಕಿ ಅಂತ. ಪಿಂಕಿ ಅಂದರೆ ಎಲ್ಲಿದ್ರೂ ಬರ್ತಾಳೆ. ಅವಳ ನೇಮ್ನ ರೆಕಗ್ನೈಸ್ ಮಾಡ್ಕೊತಾಳೆ ನಾವು ಹೆಸರು ಕೂಗಿದಾಗ.
ನಾವು ಮನೆಗೆ ಹೋಗುವಾಗಲಿ ಮನೆಯಿಂದ ಬರುವಾಗಲಿ ಅವಳನ್ನ ಹಗ್ಗ ಇಟ್ಕೊಳ್ಳೋದಿಲ್ಲ, ಹಾಗೇನೆ ಹೊಲದ ಹತ್ರನೂ ಹಗ್ಗ ಕಟ್ಟಾಕೋದಿಲ್ಲ. ಅವಳಿಗೆ ಗೊತ್ತು ಎಲ್ಲೂ ಹೋಗೋದಿಲ್ಲ ಇವರು ಅಂತ. ಆಮೇಲೆ ನಮ್ಮ ಮನೆಯವರು ಇವಳು ದನಿನ ಜೊತೆ ಜಾಸ್ತಿ ಇರೋದಿಲ್ಲ. ಬೈಕ್ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಹೋಗ್ತಾವ್ರೆ ಅಂದ್ಬಿಟ್ಟು ಓಡಿ ಬರ್ತಿದ್ಲಂತೆ. ಅದಕ್ಕೆ ಸ್ವಲ್ಪ ದಿವಸ ಕಟ್ಟಾಗ್ತಿದ್ದೋ. ಇವಾಗ ಗೊತ್ತಾಗಿದೆ ಹೊಲ್ದ ಹತ್ರ ಇದೆ ನಮ್ಮದು, ಎಲ್ಲೂ ಹೋಗಲ್ಲ. ಅವರು ಮನೆಗೆ ಹೋದ್ರೂ ವಾಪಸ್ ರಿಟರ್ನ್ ಬರ್ತಾರೆ, ಬೈಕಲ್ಲಿ ಹೋದ್ರೂ ಅವ್ರದ್ದೇನೋ ಕೆಲಸ ಇರುತ್ತೆ ಮತ್ತೆ ಬರ್ತಾರೆ ಅಂತ ಗೊತ್ತಾದಮೇಲೆ ಇದೇ ನಮ್ಮ ಹೊಲ, ಇದೇ ನಮ್ಮ ಮನೆ ಅಂತ ರೆಕಗ್ನೈಸ್ ಆದಮೇಲೆ ಎಲ್ಲೂ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾಳೆ. ಮುದ್ದಿನ ಮಗಳು, ಬದ್ದು ಜಾಸ್ತಿ, ಬೈಯಂಗಿಲ್ಲ. ಅವಳು ಹೇಳ್ತಾ ಇರೋದು ಒಂದು ದಿವಸ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್, ನಾನು ಸುಳ್ಳು ಹೇಳಲ್ಲ. ನಾವೇನಾದರೂ ಬೈದರೆ ಬೆಳಗಿನ ಟೈಮು ಅವಳಿಗೆ ಒಟ್ಟು ಪೀಡ್ಸು ಏನಾದರೂ ತಿನ್ನೋಕ್ಕೆ ಕೊಡದೆ ಇದ್ದರೆ ಸ್ವಲ್ಪ ಲೇಟ್ ಆದರೆ ಅವಳು ಒಂದು ಸಲ 2 ಸಲ ಕೇಳ್ತಾಳೆ. ಕೇಳಿದ ತಕ್ಷಣ ಕೊಡದೆ ಇದ್ದರೆ ಆವಾಗಲೇ ಅವಳು ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಆಗ ಹೋಗಿ ಅವಳು ಅಳ್ತಾಳೆ ಅಂದ್ಬಿಟ್ಟು ನೆನೆಸ್ಕೊಂಡು ಕೊಡದೆ ಇದ್ದರೆ ಇನ್ನು ಕೇಳಲ್ಲ, ಹತ್ಕೊಂಡು ಮಕ್ಕಳು ಸಮಾಧಾನ ಆಗ್ತಾವೆ, ಹಂಗೆ ಆಗ್ತಾಳೆ. ನಮಗೆ ಹೊಟ್ಟೆ ಉರಿಯುತ್ತೆ. ಅವಳು ಕೇಳೋಕ್ಕೆ ಮುಂಚೆನೇ ಕೊಟ್ಬಿಡ್ತೀವಿ ಒಂದೊಂದ್ಸತಿ ಲೇಟ್ ಆದರೆ ಕೇಳ್ತಾಳೆ ಅಮ್ಮ ಅಂತ. ಹೋಗೋರು ಬರೋರು ಕೈಯೆಲ್ಲ ನೋಡ್ತಾಳೆ, ಕೂಗ್ತಾಳೆ ಒಳಗಿದ್ದೀರಾ ಅಂತ. ಭಾಳ ಮುದ್ದಿನ ಮಗಳು, ನನಗೆ ತುಂಬ ಇಷ್ಟ. ಡೆವಲಪಿಂಗ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಎರೆ ಔಷಧಿ ಎಲ್ಲ ಕೊಟ್ಟಿದ್ದೀವಿ, 4-5 ತಿಂಗಳು ಕರು. ಅಂದರೆ ಸ್ಟಾರ್ಟಿಂಗು ಅದೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಮುಂಚೆನೇ ಇವಳ ಬಗ್ಗೆನೇ ಹೇಳಿದ್ದೀನಿ. ತಂದಿದ್ದ ಕರು ಇದು. ಹುಟ್ಟಿದ ತಕ್ಷಣ ತಾಯಿ ಹಾಲು ಎಷ್ಟು ಮುಖ್ಯ ಮಕ್ಕಳಿಗೆ ಅನ್ನೋದು ಫಾರ್ ಎಕ್ಸಾಂಪಲ್ ಇದೇನೆ ಅನಿಸುತ್ತೆ. ಅವರು ತಾಯಿ ಹಾಲನ್ನ ಕೊಟ್ಟಿಲ್ಲ, ಉಚ್ಕೋತದೆ ಅಂತನೋ ಇಲ್ಲ ಹಾಲು ಜಾಸ್ತಿ ಕೊಟ್ಟರೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತನೋ ತಾಯಿ ಹಾಲೇ ಕೊಟ್ಟಿಲ್ಲ. ನಮ್ಗೆ ಅದ್ರ ವಿಷಯನೇ ಗೊತ್ತಾಗಲಿಲ್ಲ. ಬಂದು ಇದು ನಮ್ಮನೆ ದೊಡ್ಡಿ ಹಾಲನ್ನ ಕೊಟ್ವಿ. ದೊಡ್ಡಿ ಅಲ್ಲ, ಸಣ್ಣ ಹಾಲು. ದೊಡ್ಡಿ ಇನ್ನೂ ಕರು ಹಾಕಿರಲಿಲ್ಲ. ಕರು ಹಾಕಿದ್ಮೇಲೆ ಅದ್ರ ಹಾಲು ಎಲ್ಲ ಕೊಟ್ವಿ. ದೊಡ್ಡಿದ್ನೂ ಸಣ್ಣಿದ್ನೂ ಹಾಲು ಕೊಟ್ವಿ. ಆದ್ರೂ ಇವಳಿಗೆ ಅದು ಬೇರೆ ಹಸುನ ಹಾಲು ಅಡ್ಜಸ್ಟ್ ಆಗಲಿಲ್ಲ ಅನಿಸುತ್ತೆ. ಇವಳು ಸ್ವಲ್ಪ ಇನ್ನೂ ಡೆವಲಪಿಂಗ್ ಆಗಲಿಲ್ಲ. ಹಸುಗಳ ಬಗ್ಗೆ ಕರುಗಳ ಬಗ್ಗೆ ಗೊತ್ತಿದ್ದವರು ಕಮೆಂಟ್ ಹಾಕಿ ಫ್ರೆಂಡ್ಸ್. ಕರುಗಳನ್ನ ಸಾಕೋದು ಅಥವಾ ಏನಾದರೂ ಡೆವಲಪಿಂಗ್ ಇದ್ದರೆ ಏನಾದ್ರು ಮೆಡಿಸನ್ ಬೇಡ ಫ್ರೆಂಡ್ಸ್, ನ್ಯಾಚುರಲಾಗಿ ಬೆಳಿಬೇಕು. ನಾವು ಹಾಕೋದು ಅಂದರೆ ಕರುಗಳಿಗಾಗಲಿ ಕುರಿಗಳಿಗಾಗಲಿ ನಾವು ಮೇಕೆಗಳಿಗಾಗಲಿ ಡೆವಲಪಿಂಗ್ ಔಷಧಿ ಯಾವುದು ಹಾಕಲ್ಲ ನಿಜವಾಗ್ಲೂ. ಅದು ಆಮೇಲೆ ಬೇರೆ ಟ್ರೀಟ್ಮೆಂಟ್ ಯಾವುದು ಕೊಡಿಸಲ್ಲ. ಏನಾದರೂ ಅಪ್ಪಿತಪ್ಪಿ ಹುಷಾರು ತಪ್ಪಿದ್ರೆ ಹೊಟ್ಟೆ ಉಬ್ಬರ ಬಂದರೆ ನಾವೇ ಕೈ ಮೆಡಿಸನ್ ಮಾಡ್ಕೋತೀವಿ. ಬಿಸಿ ನೀರಲ್ಲಿ ಎಣ್ಣೆ ಹಾಕ್ಬಿಟ್ಟು ಕೊಡೋದು, ಒಳ್ಳೆಣ್ಣೆ ಕೈ ಎಣ್ಣೆ ಹಾಕ್ಬಿಟ್ಟು ಕೊಡೋದು. ಹೊಟ್ಟೆ ಉಬ್ಬರ ಬಂದರೆ ಎಂಥದ್ದು ಅದು ಮದ್ದು ಕೊಡೋದು. ವೀಳ್ಯದೆಲೆಯಲ್ಲಿ ವೀಳ್ಯದೆಲೆಯಲ್ಲಿ ಔಷಧಿ ಕೊಡ್ತೀವಿ ಹೊಟ್ಟೆ ಉಬ್ಬರಕ್ಕೆ. ಇನ್ಯಾವುದು ಅದಕ್ಕೂ ಮಿತಿಮೀರಿ ಏನಾದರೂ ಹುಷಾರು ತಪ್ಪಿದ್ರೆ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತೀವಿ. ಇಲ್ಲೇ ನಮ್ಮೂರಲ್ಲಿ ನಮ್ಮ ಹುಡುಗ ಇದ್ದಾನೆ ಪುನಿ ಅಂತ, ಅವನ್ನ ಕರೆಸೋ ಮೇ ಬಿ ಕಾಂಪೌಂಡರ್ ಅವ್ರನ್ನ ಕರೆಸಿ ಅದಕ್ಕೂ ಮಿತಿಮೀರಿ ಹುಷಾರಾಗಿಲ್ಲ ಅಂದರೆ ಮಾತ್ರ ಬೇರೆ ಡಾಕ್ಟ್ರನ್ನ ಕರೆಸೋದು. ಅತಿಯಾಗಿ ನಾವು ಮೆಡಿಸನ್ನ ಬಳಕೆ ಮಾಡಲ್ಲ, ಕುರಿಗಾಗಲಿ ದನಗಳಿಗಾಗಲಿ. ಅದು ಅವಕ್ಕೂ ಒಳ್ಳೆಯದಲ್ಲ, ನಮಗೂ ಕಾಸಿಗೂ ಒಳ್ಳೆಯದಲ್ಲ. ಕರೆಸುವಾಗ ಕರೆಸ್ತೀವಿ ಬೇಕು ಅನಿಸಿದ್ರೆ ಮಾತ್ರ. ಬಜೆ ಫ್ರೆಂಡ್ಸ್, ವೀಳ್ಯದೆಲೆ ಬಜೆನ, ಕೈ ಎಣ್ಣೆನ, ಬಿಸಿನೀರನ್ನ ಯೂಸ್ ಮಾಡ್ತೀವಿ ಜಾಸ್ತಿ ಹೊಟ್ಟೆ ಉಬ್ಬರ ಬಂದರೆ. ಅದು ಬಿಟ್ಟರೆ ಎರೆ ಔಷಧಿ ಯೂಸ್ ಮಾಡ್ತೀವಿ, ಬಿಟ್ಟರೆ ಇನ್ಯಾವುದು ಯೂಸ್ ಮಾಡಲ್ಲ. ಅದರಿಂದ ಡೆವಲಪಿಂಗು ಕೈಯಿಂದ ಅಂದರೆ ಅವ್ರಿಗೇನು ತಿನ್ಸಿದ್ರೆ ಸ್ವಲ್ಪ ಹೊಟ್ಟೆ ಇದೆ ಅವಳಿಗೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಏನಾದರೂ ಕೊಟ್ಟರೆ ಕೈಯಿಂದ ಕೊಟ್ಟರೆ ತಿಂದು ಹಸುರಿಂದ ಹುಷಾರಾಗುತ್ತೆ ಅನ್ನೋದಾದರೆ ಯಾವ ಮೆಡಿಸನ್ ಅಂತ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು.